ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. 1 ಸೆಕೆಂಡ್ ನನ್ನ ಲೈಟ್ ಬಿದೋಗ್ತಾ ಇದೆ. Okay. Okay, very interesting topic. ಬರೀ ಒನ್ ಟಾಪಿಕ್ ಮೇಲೆ ಅಲ್ಲ, ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಅಲ್ಲಿ ಇರೋ ಪರ್ಸನ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ. ಅವರ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ, ಕರೆಂಟ್ ಎನರ್ಜಿ ಏನಿದೆ ರಿಲೇಶನ್ಶಿಪ್ ಬಗ್ಗೆ, ಈ ಕನೆಕ್ಷನ್ ಹೆಂಗ್ ಹೋಗ್ಬೋದು ಫ್ಯೂಚರ್, ಅ ಸ್ಮಾಲ್ ಚಿಟ್ ಚಾಟ್ ಅಬೌಟ್ ಯುವರ್ ರಿಲೇಶನ್ಶಿಪ್ ಅನ್ಕೋಣ. ನಾವು ನೀವು ಗಾಸಿಪ್ ಮಾಡ್ತಾ ಇದೀವಿ ಅಥವಾ ನೀವು ಡಿಸ್ಕಸ್ ಮಾಡ್ತಾ ಇದೀವಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ. ಸೊ ಮೀ ಆಸ್ ಅ ರೀಡರ್, ಆಲ್ಸೋ ಆಸ್ ಅ ಫ್ರೆಂಡ್ ನಿಮ್ ಜೊತೆ ಮಾತಾಡಕ್ ಟ್ರೈ ಮಾಡ್ತೀನಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ. ನಿಮಗೆ ಗೊತ್ತಿಲ್ದಿರೋ ಕೆಲವೊಂದೊಂದು ವಿಚಾರನ ನಿಮ್ ಜೊತೆ ಆಸ್ ಅ ಫ್ರೆಂಡ್ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಯಾರೆಲ್ಲ ಹೊಸಬ್ರಿದ್ದಾರೆ, ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನ್ ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಇನ್ ಕೇಸ್ ನಿಮಗೆ ಆಪ್ಷನ್ ಚೂಸ್ ಮಾಡೋದಕ್ಕೆ ಕಷ್ಟ ಆಯ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ. ನೀವು ಡೈರೆಕ್ಟ್ ಆಗಿ ನಿಮ್ಮ ಆಪ್ಷನ್ಸ್ ನ ಚೂಸ್ ಮಾಡ್ಕೊಬಹುದು. ಅಂಡ್ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ನಾವು ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಬಾಯ್. ಹೆಲೋ ಗ್ರೂಪ್ 1 ಯಾರಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಇಮೇಜ್ ಚೂಸ್ ಮಾಡಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ ನಿಮ್ಮ ಮೈಂಡ್ ಅಲ್ಲಿರೋ ಪರ್ಸನ್ ಬಗ್ಗೆ, ಫೀಲಿಂಗ್ಸ್ ಏನಿದೆ ಅವ್ರಿಗೆ ನಿಮ್ಮ ಮೇಲೆ, ರಿಲೇಶನ್ಶಿಪ್ ಎನರ್ಜೀಸ್ ಹೆಂಗಿದೆ, ಫ್ಯೂಚರ್ ಅಂತ ಬಂದ್ರೆ ಹೆಂಗಿದೆ, ಎವ್ರಿಥಿಂಗ್ ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಏನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಕಾನ್ಶಿಯಸ್ ಥಾಟ್ಸ್ ನಿಮ್ ಬಗ್ಗೆ ಏನಿದೆ. ಗ್ರೂಪ್ 1 ಎರಡೆರಡು ಬಂತು, ಬಟ್ ದಿಸ್ ಒನ್ ತುಂಬಾ ಸಪ್ರೇಟ್ ಆಗಿ, ವಾವ್, ಇದು ನನಗೆ ಮುಂಚೆನೂ ಈ ಕಾರ್ಡ್ ಬಂತು, ನಾನೇ ಇದಲ್ಲ ಅಂತ ಸುಮ್ಮನೆ ಅದೇ. ಸೊ ಎಸ್, 7 ಆಫ್ ಪೆಂಟಕಲ್ಸ್ ಅವರ ಒಂದು ಕಾನ್ಶಿಯಸ್ ಥಾಟ್ ಈ ಒಂದು ಕನೆಕ್ಷನ್ ಮೇಲೆ ಡೆಫಿನೆಟ್ಲಿ ತುಂಬಾ ಟೈಮ್ ತಗೊಂತಾ ಇದ್ದಾರೆ ನಿಮ್ನ ಅರ್ಥ ಮಾಡ್ಕೊಳ್ಳಕ್ಕೆ, ತುಂಬಾ ಟೈಮ್ ತಗೊಂತಾ ಇದ್ದಾರೆ ಹೊಂದ್ಕೊಳ್ಳಕ್ಕೆ ರಿಲೇಶನ್ಶಿಪ್ಗೆ ಅಂತಾನೆ ಹೇಳ್ಬೋದು. ಎವ್ರಿ ಡೀಟೇಲ್ಸ್ ನ ನೋಟಿಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ ಜೊತೆ ಟೈಮ್ ಪಾಸ್ ಅಂತೂ ಮಾಡ್ತಾ ಇಲ್ಲ. ಇವ್ರು ಯಾವ ತರ ಅಂದ್ರೆ ತುಂಬಾ ಲಾಂಗ್ ಟರ್ಮ್ ವರೆಗೂ ಎಲ್ಲದನ್ನು ಯೋಚನೆ ಮಾಡ್ತಾರೆ, ಎಲ್ಲದನ್ನು ಪ್ಲಾನ್ ಮಾಡ್ತಾರೆ. ಬಟ್ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಈ ಕನೆಕ್ಷನ್ ತುಂಬಾ ಟೈಮ್ ತಗೊಂತಾ ಇದೆ. ಮೇ ಬಿ ನೀವಿಬ್ರು ಒಬ್ರನ್ನೊಬ್ರನ್ನ ಗೊತ್ತಿದ್ದು ತುಂಬಾನೇ ಟೈಮ್ ಆಗಿದೆ ಅನ್ಸ್ತಾ ಇದೆ. ಏನೋ ನಿನ್ನೆ ಮೊನ್ನೆ ಸಿಕ್ಕಿರೋದು ಅಂತ ಅಲ್ಲ, ಇಟ್ಸ್ ಬಿನ್ ಫ್ಯೂ ಮಂತ್ಸ್ ಇಬ್ರಿಗೊಬ್ಬೊಬ್ರನ್ನ ಗೊತ್ತಿದೆ. ಬಟ್ ಈ ಕನೆಕ್ಷನ್ ಹೆಂಗಿದೆ ಅಂದ್ರೆ ಒಂದು ಸ್ಲೋ ಫೇಸ್ ಅಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ಥಾಟ್ ಅವ್ರಿಗಿದೆ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಆಬ್ವಿಯಸ್ಲಿ ಪರ್ಸನಲ್ ಗಾಡಿ ಇದ್ರೆ ಬೇಗ ರೀಚ್ ಆಗ್ತೀವಿ, ಈವನ್ ಬಸ್ ಇದ್ರೂ ಬೇಗ ರೀಚ್ ಆಗ್ತೀವಿ. ಅದೇ ಸೈಕಲ್ ಅಲ್ಲಿ ಹೋಗ್ತೀರಾ ಅಂದ್ರೆ ತುಂಬಾ ಲೇಟ್ ಆಗತ್ತಲ್ವಾ. ಅವ್ರಿಗೆ ಏನ್ ಅನ್ಸ್ತಾ ಇದೆ, ಡೆಸ್ಟಿನಿ ರೀಚ್ ಆಗ್ಬೇಕು ಅಂದ್ರೆ ಮಾತಾಡಿಸ್ಬೇಕು ಅಥವಾ ಕನೆಕ್ಟ್ ಆಗ್ಬೇಕು, ತುಂಬಾ ಕ್ಲೋಸ್ ಆಗ್ಬೇಕು ಅಂದ್ರೆ ನಾವಿನ್ನು ಹಾಫ್ ವೇನು ತಲುಪಿಲ್ಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ. ಕಮಿಟ್ಮೆಂಟ್ ಅಥವಾ ಏನೇ ಎಕ್ಸ್ಪ್ರೆಸ್ ಮಾಡೋದಕ್ ಬಂದ್ರೂನು ಒಂದು ಹಾಫ್ ವೇ ಆಫ್ ದ ಜರ್ನಿನೂ ನಾವು ತಲುಪಿಲ್ಲ ಅನ್ನೋ ಒಂದು ಥಾಟ್. ತುಂಬಾ ಸ್ಲೋ ಹೋಗ್ತಾ ಇದೆ ಕನೆಕ್ಷನ್. ಪ್ರಾಬಬ್ಲಿ ಇನ್ನು ನೀವು ಒಬ್ರನ್ನೊಬ್ರು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ, ಲವ್ ಎಕ್ಸ್ಪ್ರೆಸ್ ಮಾಡಿಲ್ಲ, ಕನೆಕ್ಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ
ಒಬ್ರನ್ನೊಬ್ರು ನೋಡೋದೇ ಆಯ್ತು, ಒಂದ್ ಹಾಯ್ ಅನ್ನಿಲ್ಲ, ಒಂದು ಬಾಯ್ ಇಲ್ಲ, ಏನಿಲ್ಲ ಅನ್ನೋ ಒಂದು ಥಾಟ್. ಅಥವಾ ನೀವು ಮಾತಾಡಿಸ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಅನ್ಸ್ತಾ ಇದೆ ಈ ಪರ್ಸನ್ ತುಂಬಾ ಸ್ಲೋ ತಗೊಂಡ್ ಹೋಗ್ತಾ ಇದ್ದಾರೆ ಕನೆಕ್ಷನ್. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗ್ಬೋದಲ್ವಾ ನಾವು, ಅಟ್ಲೀಸ್ಟ್ ಮೆಸೇಜ್ ಮಾಡೋದಕ್ ಸ್ಟಾರ್ಟ್ ಮಾಡ್ಬೋದಲ್ವಾ, ಅಟ್ಲೀಸ್ಟ್ ಕಾಲ್ ಮಾಡೋದಕ್ ಸ್ಟಾರ್ಟ್ ಮಾಡ್ಬೋದಲ್ವಾ. ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯಾ, ನೀವು ತುಂಬಾ ಸ್ಲೋ ಯಾಕೆ ತಗೊಂಡ್ ಹೋಗ್ತಾ ಇದ್ದೀರಾ, ಕನೆಕ್ಷನ್ ತುಂಬಾ ಸ್ಲೋ ಹೋಗ್ತಾ ಇದೆ ಅನ್ನೋದೇ ಅವರ ಒಂದು ಕ್ವೆಶನ್. ಬಟ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ, ಬಿಕಾಸ್ ದಿಸ್ ಇಸ್ ಪೆಂಟಕಲ್ಸ್ ಕಾರ್ಡ್, ಗ್ರೌಂಡೆಡ್ ಎನರ್ಜಿ, ಏನೋ ಟೈಮ್ ಪಾಸ್ ಮಿಕ್ಸ್ಡ್ ಎನರ್ಜಿ ಅಂತ ಅಲ್ಲ. ಬಟ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ ಎಲ್ಲೋ ಒಂದ್ ಕಡೆ ಸ್ಲೋ ಹೋಗ್ತಾ ಇದೆ ಅನ್ನೋ ಒಂದು ಥಾಟ್ ಅವರಿಗಿದೆ. ಲೆಟ್ಸ್ ಸಿ ಅವರ ಇಂಟರ್ನಲ್ ಫೀಲಿಂಗ್ಸ್ ಏನಿದೆ ನಿಮ್ ಬಗ್ಗೆ. ಲೆಟ್ಸ್ ಸಿ ಅವರ ಇಂಟರ್ನಲ್ ಫೀಲಿಂಗ್ಸ್ ನಿಮ್ ಬಗ್ಗೆ. ಓ ಗಾಡ್, ಎರಡೆರಡು ಬಂತು ಗೈಸ್, ಎರಡೆರಡು ನಾನು ತಗೊಳಲ್ಲ. Let me get just one card. Okay, Page of Wands. Okay, ನಿಮ್ಮ zodiac sign ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ, ಅಥವಾ ಅವ್ರದ್ದು ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಆಗಿದೆ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್ ನಿಮ್ದೆ ರೀಡಿಂಗ್ ಅಂತ. ಸೊ ಅವ್ರಿಗೆ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು ಮುಂಚೆನೆ ಹೇಳ್ದಂಗೆನೆ, ಬಿಕಾಸ್ ಪೇಜ್ ಆಫ್ ವಾಂಡ್ಸ್ ಅಂತ ಅಂದ್ರೆ ಇನಿಷಿಯಲ್ ಎನರ್ಜಿ, ಫಸ್ಟ್ ಸ್ಟೆಪ್ ಅನ್ಬೋದು, ಮೆಸೆಂಜರ್ ಕಾರ್ಡ್ ಅಂತಾನೆ ಹೇಳ್ಬೋದು ಪೇಜ್ ಅಂತ ಬಂದ್ರೆ. ಓಕೆ, ಸೊ ಇಟ್ಸ್ ಲೈಕ್ ಅವ್ರಿಗೇನೋ ನಿಮಗೆ ಹೇಳಕ್ ಇಷ್ಟ ಇದೆ, ಅವರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟ ಇದೆ, ಅವ್ರದೇ ವೇಯಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟ ಇದೆ. ಅವರು ತುಂಬಾನೇ ಫೈರ್ ಎನರ್ಜಿ, ತುಂಬಾ ಎಕ್ಸ್ಟ್ರೋವರ್ಟ್, ನೀವು ಒಂದ್ ಸ್ವಲ್ಪ ಗ್ರೌಂಡೆಡ್ ಎನರ್ಜಿ, ಆಂಬಿವರ್ಟ್ ಅನ್ನೋ ತರ. ನಿಮಗೆ ಫಸ್ಟ್ ಕಂಫರ್ಟ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒನ್ ಸ್ಟೆಪ್ ಟೂ ಸ್ಟೆಪ್ ಆ ತರ ಹೋದ್ರೆ ಅವರು 2-3 ಸ್ಟೆಪ್ ಎಗಿರ್ಸ್ಕೊಂಡು ಹೋಗೋ ಒಂದು ಪರ್ಸನ್. ಸೊ ಇಂಟರ್ನಲ್ ಫೀಲಿಂಗ್ಸ್ ಅಂತ ಬಂದ್ರೆ ಡೆಫಿನೆಟ್ಲಿ ಅವರಿಗೆ ಹೋಪ್ಸ್ ಇದೆ ನಿಮ್ಮ ಮೇಲೆ, ಇಲ್ಲ ಅಂತ ಅಲ್ಲ. ಅವ್ರಿಗೆ ಏನೋ ತುಂಬಾ ಹೇಳ್ಕೊಳ್ಳೋದಕ್ಕೆ ಆಸೆ ಇದೆ, ಮೆಸೇಜ್ ಅಥವಾ ಕಾನ್ವರ್ಸೇಷನ್ ಮಾಡೋದಕ್ಕೆ ಆಸೆ ಇದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಪೇಜ್ ಆಫ್ ವಾಂಡ್ಸ್ ಅಂತ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಎನರ್ಜಿ, ಅದು ಎಕ್ಸೈಟ್ಮೆಂಟ್ ಆಗಿ ಏನೋ ಒಂದು ಮೆಸೇಜ್ ಟೈಪ್ ಮಾಡ್ತಾರೆ, ಅದನ್ನ ಸೆಂಡ್ ಮಾಡಲ್ಲ, ಅಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ, ಆ ತರ ಒಂದು ಮೂಡ್. ಟ್ರೂ ಎಮೋಷನಲ್ ಸ್ಟೇಟ್ ಅಂತ ಅನ್ನೋದ್ಕಿಂತ ಅವ್ರಿಗೆ ನಿಮ್ ಬಗ್ಗೆ ಎಕ್ಸೈಟ್ಮೆಂಟ್ ಇದೆ, ಅದನ್ನ ತೋರಿಸ್ತಾ ಇಲ್ಲ. ತುಂಬಾ ಕನ್ಸ್ಗಳು ಇಟ್ಕೊಂಡಿದ್ದಾರೆ, ಅದನ್ನ ಅವ್ರು ತೋರಿಸ್ತಾ ಇಲ್ಲ. ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ ಕೂಡ, ಬಟ್ ಅವ್ರು ಅದನ್ನ ತೋರಿಸ್ತಾ ಇಲ್ಲ. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಬಟ್ ತುಂಬಾ ಸಲ ಐ ಆಮ್ ಡ್ಯಾಮ್ ಶೋರ್ ಮೆಸೇಜ್ ಮಾಡಕ್ ಹೋಗ್ತಾರೆ, ಮಾಡಲ್ಲ, ಅಥವಾ ರಿಕ್ವೆಸ್ಟ್ ಕಳ್ಸಕ್ ಹೋಗ್ತಾರೆ, ಕಳ್ಸಲ್ಲ. ದಿಸ್ ಇಸ್ ಲೈಕ್ ಫಸ್ಟ್ ಸ್ಟೆಪ್ಪೇ ಆಗಿಲ್ಲ. ಪ್ರಾಬಬ್ಲಿ ನೀವಿಬ್ರು ಜಸ್ಟ್ ಹಾಯ್ ಬಾಯ್ನು ಸ್ಟಾರ್ಟ್ ಮಾಡಿಲ್ಲ, ಅಥವಾ ಹಾಯ್ ಬಾಯ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಮೆಸೇಜ್ ಮಾತಾಡೋದು ಇದೆಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ. ಆತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಲೆಟ್ಸ್ ಸಿ ಅವ್ರಿಗೆ ಏನು ಇಲ್ಲಿ ಕಮ್ಯುನಿಕೇಶನ್ ಬಂದಿರೋದ್ರಿಂದ ಅವ್ರು ನಿಮಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ, ಏನು ಅವ್ರು ನಿಮ್ ಜೊತೆ ಮಾತಾಡಕ್ ಇಷ್ಟಪಡ್ತಾರೆ. ದೇರ್ ಈಸ್ 5 of Swords. ಡ್ಯಾಮ್ ಶೋರ್ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರ್ ಬಗ್ಗೆನೂ ಕೇಳ್ತಾ ಇದ್ದೀರಾ, ಬಿಕಾಸ್ ಇದು ಜಗಳ ಕಾರ್ಡ್. ಒಬ್ಬೊಬ್ರಿಗೆ ಇದು ಹೊಸ ಪರ್ಸನ್ ಆಗಿದ್ರೆ, ಒಬ್ಬೊಬ್ರಿಗೆ ಆನ್ ಅಂಡ್ ಆಫ್ ರಿಲೇಶನ್ಶಿಪ್ ಇದು, ಅಥವಾ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ನೀವು ಕೇಳ್ತಿರ್ಬೋದು, ಅವ್ರ ಮೈಂಡ್ ಅಲ್ಲಿ ಏನಿದೆ ಅಂತ. ಅವರು ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಭಯ ಕೂಡ ಇದೆ, ಇನ್ ಕೇಸ್ ನಾನು ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ, ಮೆಸೇಜ್ ಮಾಡ್ಬಿಟ್ರೆ, ನನ್ನ ಸಡನ್ ಆಗಿ ಬ್ಲಾಕ್ ಮಾಡ್ಬಿಟ್ರೆ ಅನ್ನೋ ಒಂದು ಭಯ ಇದೆ. ಏನೋ ಅವ್ರಿಗೆ ಟೆಕ್ಸ್ಟ್ ಮಾಡಕ್ಕಿದೆ, ಏನೋ ಒಂದು ಇಂಡೈರೆಕ್ಟ್ ವೇಯಲ್ಲಿ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇದೆ, ಬಟ್ ಅವ್ರು ಅದನ್ನ ಹೇಳ್ತಾ ಇಲ್ಲ. ಅವರು ಮೇನ್ ಆಗಿ ನಿಮ್ಮಿಬ್ರು ಮಧ್ಯೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಗೊತ್ತು ನಿಮ್ ಒಪಿನಿಯನ್ ಅವ್ರ ಮೇಲೆ ಏನೋ ಇದೆ, ಬಟ್ ಆಕ್ಚುಲಿ ಇನ್ ರಿಯಾಲಿಟಿ ಅವ್ರ ಆತರ ಅಲ್ಲ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವ್ರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ, ಲೈಕ್ ನಾನು ಅಡ್ಜಸ್ಟ್ ಆಗುವಂತ ಪರ್ಸನ್ ಅಲ್ಲ,
ಅಥವಾ ನಾನೇನೋ ಸುಳ್ಳು ಹೇಳ್ದೆ ಪಾಸ್ಟ್ ಅಲ್ಲಿ, ನಾನೇನೋ ಜಗಳ ಮಾಡ್ದೆ, ನಾನೇನೋ ತಪ್ಪು ಮಾಡ್ದೆ, ಹಿಂಗೆಲ್ಲ ನೀವ್ ಅವ್ರ ಬಗ್ಗೆ ಅನ್ಕೊಂಡಿರ್ತೀರ. ಸೊ ಅವ್ರಿಗೆ ಏನಂತ ಅಂದ್ರೆ, ಇಲ್ಲ, ಅವ್ರಿಗೆ ನನ್ ಬಗ್ಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ರಾಂಗ್ ಮೆಸೇಜ್ ಹೋಗಿದೆ, ನಂಗೆ ಅದನ್ನ ಸರಿ ಮಾಡ್ಬೇಕು, ಏನೋ ಈಗೋ ಪ್ರಾಬ್ಲಮ್ ಬಂತು ಒಂದ್ ಪಾಯಿಂಟ್ ಅಲ್ಲಿ, ಬಟ್ ನಂಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋದು ಇಷ್ಟ ಇಲ್ಲ, ಈ ತರ ಒಂದು ಥಾಟ್ ಅಲ್ಲಿ ಇದಾರೆ. ಪ್ರಾಬ್ಲಿ ಇನ್ನೂ ಒಂದು ಹೋಪ್ ಇಟ್ಕೊಂಡಿದ್ದಾರೆ, ನೀವು ಅವರಿಗೆ ಮೆಸೇಜ್ ಮಾಡ್ತೀರಾ, ರೆಸ್ಪಾನ್ಸ್ ಮಾಡ್ತೀರಾ ಅಂತ. ಸೊ ದ ಥಿಂಗ್ ಈಸ್, ಈವನ್ ದೋ ಈ ಪರ್ಸನ್ ಹೊಸ ಪರ್ಸನ್ ಆಗಿದ್ರು ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಜಸ್ಟ್ ಬಿಕಾಸ್ ಅವ್ರು ಎಲ್ಲಾರ ಜೊತೆ ಮಾತಾಡ್ತಾ ಇರ್ತಾರೆ, ಸ್ವಲ್ಪ ಎಕ್ಸ್ಟ್ರೋವರ್ಟ್ ತರ ಆಗ್ತಾ ಇರ್ತಾರೆ ಅಂದ್ರೆ, ನೀವು ಪ್ರಾಬಬ್ಲಿ ಜಡ್ಜ್ ಮಾಡಿದೀರಾ ಅವ್ರನ್ನ, ಎಲ್ಲಾರ ಜೊತೆನೂ ಹಿಂಗೆ ಅಂತ ಜಡ್ಜ್ ಮಾಡಿದೀರಾ ಅನ್ನೋ ಒಂದು ಥಾಟ್ ಅವ್ರಿಗೆ ಏನಂತ ಅಂದ್ರೆ, ನಿಮಗೆ ಕ್ಲಾರಿಟಿ ಕೊಡ್ಬೇಕು ಅವ್ರ ಬಗ್ಗೆ, ನಿಮಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಬಗ್ಗೆ ಕ್ಲಿಯರ್ ಮಾಡ್ಬೇಕು, ನಾನು ಆ ತರ ಪರ್ಸನ್ ಅಲ್ಲ ಅಂತ ತೋರಿಸ್ಬೇಕು, ಈ ತರ ಒಂದು ಥಾಟ್. ಇವಾಗ ಹೆಂಗೆ ಗೊತ್ತಾ, ಒಬ್ಬೊಬ್ರು ತುಂಬಾ ಎಮೋಷನಲ್ ಪೀಪಲ್ ಇರ್ತಾರೆ, ಬಟ್ ಯಾವಾಗ ಅವ್ರು ಫುಲ್ ಮಾಡರ್ನ್ ಬಟ್ಟೆ ಹಾಕೊಂಡು, ವೆಸ್ಟರ್ನ್ ಬಟ್ಟೆ ಹಾಕೊಂಡು ಎಲ್ಲಾರ ಜೊತೆ ಮಾತಾಡ್ಕೊಂಡಿದ್ದಾಗ ನಾವೇನ್ ಅನ್ಕೊಂತೀವಿ, ಆಟೋಮೆಟಿಕ್ ಆಗಿ ಓಕೆ ಈ ಪರ್ಸನ್ ಸ್ವಲ್ಪ ಎಕ್ಸ್ಟ್ರೋವರ್ಟ್, ಅಥವಾ ರಿಲೇಶನ್ಶಿಪ್ ಎಮೋಷನ್ಸ್ ಅಂದ್ರೆ ಈ ಪರ್ಸನ್ ನಮ್ ತರ ಇಲ್ವೋ, ಈ ತರ ಎಲ್ಲ ಕ್ವೆಶನ್ಸ್ ಆಟೋಮೆಟಿಕ್ ಆಗಿ ಮೈಂಡ್ ಅಲ್ಲಿ ಬರುತ್ತೆ. ಅವರಿಗೂ ಹಂಗೆ ಅನಿಸ್ತಾ ಇದೆ ಇವಾಗ, ಮೋಸ್ಟ್ಲಿ ನನ್ನ ಬಗ್ಗೆ ಏನೋ ರಾಂಗ್ ಇಂಪ್ರೆಷನ್ ಇದೆ ಅವರಿಗೆ, ನನಗೆ ಅದನ್ನ ಸರಿ ಮಾಡ್ಬೇಕು, ಅಟ್ಲೀಸ್ಟ್ ಅಷ್ಟು ಥಾಟ್ಸ್ ಇದೆ ಅವ್ರ ಮೈಂಡ್ ಅಲ್ಲಿ ನಿಮ್ ಬಗ್ಗೆ. ಓಕೆ, ಕರೆಂಟ್ ಸ್ಟೇಜ್ ಏಸ್ ಆಫ್ ಸ್ವಾರ್ಡ್ಸ್, ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಸೊ ಏಸ್ ಆಫ್ ಸ್ವಾರ್ಡ್ಸ್ ಅಂತ ಬಂದ್ರೆ ಒಂದು ಕಮ್ಯುನಿಕೇಶನ್ ಬಗ್ಗೆ ಹೇಳುತ್ತೆ. ಓಕೆ, ಯಾಕೆ ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಮ ಕನೆಕ್ಷನ್ ಹಿಂಗಿದೆ ಅಂತ ನೋಡ್ತಾ ಇದ್ದೀನಿ. ಯಾವುದೋ ಒಂದು ಪಾಸ್ಟ್ ಇವೆಂಟ್ ಬಗ್ಗೆ ಹೇಳ್ತಾ ಇಲ್ಲ, ಇಟ್ಸ್ ಮೋರ್ ಅಬೌಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಹೇಳ್ತಾ ಇದೆ. ಇಲ್ಲೇನೋ ಮಿಸ್ಕಮ್ಯುನಿಕೇಶನ್ ಆಗಿದೆ, ಬಿಕಾಸ್ 5 ಆಫ್ ಸ್ವಾರ್ಡ್ಸ್ ವಿತ್ ಏಸ್ ಆಫ್ ಸ್ವಾರ್ಡ್ಸ್, ಏನೋ ರಾಂಗ್ ಇಂಪ್ರೆಷನ್. ಮುಂಚೆನೆ ಹೇಳ್ದಂಗೆನೆ ನೀವಿಬ್ರು ಜಾಸ್ತಿ ಮಾತಾಡಿಸ್ತಾನೆ ಇದ್ರೂ ಒಂದು ಮಿಸ್ಕಮ್ಯುನಿಕೇಶನ್ ಆಗಿದೆ ಅನ್ನೋ ಒಂದು ಥಾಟ್ ಬರ್ತಾ ಇದೆ. ಐ ಥಿಂಕ್ ಐ ಆಮ್ ಡ್ಯಾಮ್ ಶೋರ್ ನೀವಿಬ್ರು ವೆರಿ ಸೂನ್ ನೀವು ಮಾತಾಡ್ತೀರಾ, ನೀವಿಬ್ರು ಕಾನ್ವರ್ಸೇಷನ್ ಮಾಡ್ತೀರಾ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕನೆಕ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಎಷ್ಟೇ ನಿಮಗೆ ಅವ್ರ ಬಗ್ಗೆ ಬ್ಯಾಡ್ ಥಾಟ್ಸ್ ಇದ್ರು, ಅಥವಾ ಬ್ಯಾಡ್ ಒಪಿನಿಯನ್ ಇದ್ರು, ಅಥವಾ ರಾಂಗ್ ಒಪಿನಿಯನ್ ಇದ್ರು, ಅಂಡ್ ಡ್ಯಾಮ್ ಶೋರ್ ನಿಮ್ಮಿಬ್ರು ಮಧ್ಯೆ ಒಂದು ಕಾನ್ವರ್ಸೇಷನ್ ಬರ್ತಾ ಇದೆ. ವೆರಿ ಸೂನ್ ಈ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ನ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ, ಅಥವಾ ಎಸ್ಪೆಷಲಿ ಅಟ್ಲೀಸ್ಟ್ ಸಿಕ್ಕಿದಾಗ ಹಾಯ್ ಅನ್ನೋದು, ರೆಸ್ಪಾನ್ಸ್ ಮಾಡೋದು, ಕಾಂಪ್ಲಿಮೆಂಟ್ಸ್ ಮಾಡೋದು, ಅಥವಾ ಏನೋ ಒಂದು ಕಾನ್ವರ್ಸೇಷನ್ ಕ್ಯಾಶುವಲ್ ಆಗಿ ಸ್ಟಾರ್ಟ್ ಮಾಡೋದು ನೋಡ್ತಾ ಇದೀನಿ. ಅಟ್ಲೀಸ್ಟ್ ಆ ಫಸ್ಟ್ ಸ್ಟೆಪ್ ಈ ಕನೆಕ್ಷನ್ ತಗೊಂತಾ ಇದೆ ಅನ್ಬೋದು. ಲೆಟ್ಸ್ ಸಿ ಅವರ ನೆಕ್ಸ್ಟ್ ಆಕ್ಷನ್ ಏನಾಗಿರುತ್ತೆ ನಿಮ್ ಬಗ್ಗೆ ಅಂತ ನೋಡೋಣ. ಗ್ರೂಪ್ 1, ನೆಕ್ಸ್ಟ್ ಆಕ್ಷನ್ ಈ ಪರ್ಸನ್ದು ಏನಾಗಿರುತ್ತೆ. ದೇರ್ ಈಸ್, ಲುಕ್ ಎಟ್ ದಿಸ್, ಕಿಂಗ್ ಆಫ್ ಕಪ್ಸ್. ಅಗೇನ್ ನಾನು ಹೇಳಿಲ್ವಾ, ಈವನ್ ದೋ ಈ ಪರ್ಸನ್ ಎಷ್ಟೇ ಎಕ್ಸ್ಟ್ರೋವರ್ಟ್ ಆದ್ರೂ ವೆರಿ ಎಮೋಷನಲ್. ಈ ಪರ್ಸನ್ ಕೂಡ ಒಂದು ರೈಟ್ ಪರ್ಸನ್ ಹುಡುಕ್ತಾ ಇದ್ದಾರೆ, ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ಒಂದು ಪರ್ಸನ್ ಹುಡುಕ್ತಾ ಇದ್ದಾರೆ. ಎಷ್ಟೇ ಹೊರಗಡೆ ಸಿಲಿ ಚೈಲ್ಡಿಶ್ ಆಗಿ ಆಡಿದ್ರು ಮನಸ್ಸಿಗೆ ಇವ್ರಿಗೆ ಹತ್ರವಾದ ಒಂದು ಪರ್ಸನ್ ಬೇಕು ಅನ್ನೋ ಥಾಟ್ ಅವ್ರಿಗೆ ಡೆಫಿನೆಟ್ಲಿ ಇದೆ. ಎಮೋಷ್ನಲಿ ಈ ಪರ್ಸನ್ ನಿಮ್ನ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೀವೆಷ್ಟೇ ಅವಾಯ್ಡ್ ಮಾಡಿದ್ರು ನಿಮ್ಗೋಸ್ಕರ ವೆಯ್ಟ್ ಮಾಡೋದು ನೋಡ್ತಾ ಇದ್ದೀನಿ. ಎಷ್ಟೇ ಟೆಕ್ಸ್ಟ್ ಮಾಡೋದಕ್ಕೆ ಅವಾಯ್ಡ್ ಮಾಡಿದ್ರು ಪದೇ ಪದೇ ನಿಮ್ಮ ರೆಸ್ಪಾನ್ಸಿಗೆ ವೆಯ್ಟ್ ಮಾಡೋದು. ಒಂದ್ಸತಿ ಕಾಲ್ ಎತ್ತಲಿಲ್ಲ ಅಂದಿದ ಕೂಡಲೇ ಬಿಟ್ಟು ಬಿಡೋದಲ್ಲ, ಮತ್ತೆ ಟ್ರೈ ಮಾಡೋದು, ಮತ್ತೆ ನಿಮ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡೋದು. ನಿಮಗೆ ನಿಮ್ಮ ಪರ್ಸನಲ್ ಸ್ಪೇಸ್ ಕೊಡ್ತಾರೆ, ಲೈಕ್ ಡೆಸ್ಪರೇಟ್ ಆಗಿ ನಿಮ್ ಹಿಂದೆ ಬರಲ್ಲ. ಬಟ್ ಅವರ ಆಕ್ಷನ್ಸ್ ಹೆಂಗಿರುತ್ತೆ ಅಂದ್ರೆ, ಆಕ್ಚುಲಿ ನಿಮ್ನ ಎಮೋಷನಲಿ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಲೈಕ್ ಅಟ್ಲೀಸ್ಟ್ ಇದು ಹೆಂಗೆ ಗೊತ್ತಾ, ನೀವಿಬ್ರು ಒಂದೇ ಗ್ರೂಪ್ ಅಲ್ಲಿ ಬಿಲಾಂಗ್ ಆಗ್ತೀರಾ, ಒಂದೇ ಆಫೀಸಲ್ಲಿ ಬಿಲಾಂಗ್ ಆಗ್ತೀರಾ ಅಂತ ಅನ್ಕೊಳ್ಳಿ. ಈವನ್ ಅವ್ರು ನಿಮ್ನ ಡೈರೆಕ್ಟ್ ಆಗಿ ಮಾತಾಡಿಸ್ತಾನೆ ಇದ್ರು ಒಂದೊಂದ್ಸತಿ ಐ ಕಾಂಟ್ಯಾಕ್ಟ್ ಆಗುತ್ತೆ. ಒಂದೊಂದ್ಸತಿ ನೀವು ಈವನ್ ಏನಕ್ಕೋ ಎದ್ದು ಹೋದಾಗ ನಿಮ್ನೆ ವಾಚ್ ಮಾಡೋದು, ನಿಮ್ನ ಅಬ್ಸರ್ವ್ ಮಾಡೋದು, ನೀವ್ ಯಾರ ಜೊತೆ ಇಂಟರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋದು, ಪ್ರಾಬಬ್ಲಿ ನಿಮ್ ಬಗ್ಗೆ ನಿಮ್ ಫ್ರೆಂಡ್ಸ್ ಜೊತೆ ಕೇಳೋದು, ನೀವ್ ಹೆಂಗಿದ್ದೀರಾ ಲೈಫಲ್ಲಿ, ಎಲ್ಲ ಚೆನ್ನಾಗಿದೀಯಾ, ಹಿಂಗೆ ನಿಮ್ ಬಗ್ಗೆ ಸ್ವಲ್ಪ ಆಗೋದು ಹೋಗೋದನ್ನ ವಿಚಾರಿಸೋದು. ಆ ಕೇರಿಂಗ್ ನೇಚರ್ ಇರುತ್ತೆ, ಸೊ ದಟ್ ನಿಮಗೆ ಯಾರು ಹರ್ಟ್ ಮಾಡಬಾರ್ದು. ಲೈಕ್ ಇವನ್ ದೂರದಿಂದನೇ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ತರ ನಿಮ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್
ನೆಕ್ಸ್ಟ್ ಆಕ್ಷನ್ಸ್, ಎಮೋಷನಲ್ ಆಕ್ಷನ್ಸ್, ಎಮೋಷನಲ್ ಗೆಸ್ಚರ್ಸ್ ಅಂತಾನೆ ಹೇಳ್ಬೋದು. ಲೆಟ್ ಸಿ ನಿಮಗೆ ಅಡ್ವೈಸ್ ಏನ್ ಬರ್ತಾ ಇದೆ ಈ ಒಂದು ಕನೆಕ್ಷನ್ ಬಗ್ಗೆ ಯೂನಿವರ್ಸ್ ಕಡೆಯಿಂದ ಅಂತ. ಯೂನಿವರ್ಸ್ ಕಡೆಯಿಂದ ಈ ಪರ್ಸನ್ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ ಏನು ಅಡ್ವೈಸ್ ಬರ್ತಾ ಇದೆ ಗ್ರೂಪ್ 1. ಸೊ ಮೂನ್ ಬಂದಿದೆ ಅಂದ್ರೆ ಎಗೇನ್ ಎಮೋಷನಲ್ ಕಾರ್ಡ್. ಮೂನ್ ಬಂದಿದೆ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಈ ಕನೆಕ್ಷನ್ ಬಗ್ಗೆ ನಿಮಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಈ ಪರ್ಸನ್ ಬಗ್ಗೆ ನಿಮಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಚಂದ್ರ ಯಾವಾಗ ಬರುತ್ತೆ? ನೈಟ್ ಟೈಮ್ ಅಲ್ಲಿ ಬರುತ್ತೆ. ಅಂಡ್ ನೈಟ್ ಟೈಮ್ ಸೂರ್ಯನಷ್ಟು ಬೆಳಕು ಚಂದ್ರ ಕೊಡಲ್ಲ. ಚಂದ್ರ ಬೆಳದಿಂಗಳ ಬೆಳಕು ಕೊಡುತ್ತೆ. ಅಂಡ್ ಹೊರಗಡೆ ಕತ್ಲನ್ನೋದು ಇದ್ದೇ ಇರುತ್ತೆ. ಎಷ್ಟೇ ಚಂದ್ರ ಬಂದು ಎಷ್ಟೇ ಹೈಲೈಟ್ಸ್ ಮಾಡಿದ್ರು ಕೆಲವೊಂದೊಂದು ಸಿಚುವೇಶನ್ಸ್ ಡಾರ್ಕ್ ಅಲ್ಲೇ ಇರುತ್ತೆ, ಡೀಟೇಲಿಂಗ್ ಗೊತ್ತಾಗಲ್ಲ. ಸೊ ಐ ಥಿಂಕ್ ನೀವು ಇದ್ರ ಬಗ್ಗೆ ರಿಯಲ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ನಿಮಗೆ ಅಡ್ವೈಸ್ ಬಂದ್ಬಿಟ್ಟು ತುಂಬಾ ಪೇಷನ್ಸ್ ಇಟ್ಕೊಳ್ಳಿ. ಈ ಪರ್ಸನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಪಾಸ್ಟ್ ಅಲ್ಲಿ ಏನಾಯ್ತು ಫರ್ಗೆಟ್ ಅಬೌಟ್ ಇಟ್. ಅಷ್ಟೊಂದು ಇವ್ರನ್ನ ರೂಡ್ ವೇಲಿ ನೀವು ಏನು ರೂಡ್ ವೇಲಿ ಅವ್ರ ಜೊತೆ ಬಿಹೇವ್ ಮಾಡೋದು ನೆಸೆಸರಿ ಇಲ್ಲ, ಅಥವಾ ತುಂಬಾನೇ ಅವಾಯ್ಡ್ ಮಾಡೋ ನೆಸೆಸರಿ ಇಲ್ಲ. ಈ ಕನೆಕ್ಷನ್ ನಿಮಗೆ ಆಕ್ಚುಲಿ ಏನ್ ಟೀಚ್ ಮಾಡ್ತಾ ಇದೆ ಅಂದ್ರೆ ನಿಮಗೆ ಸತ್ಯ ಇನ್ನೂ ಗೊತ್ತಿಲ್ಲ. ಸರ್ಫೇಸ್ ಲೆವೆಲ್ ಅಲ್ಲಿ ಅವ್ರ ಬಗ್ಗೆ ಏನೋ ಒಂದು ಮೆಸೇಜ್ ಬಂತು, ಗಾಸಿಪ್ ಬಂತು, ನ್ಯೂಸ್ ಬಂತು ಅಂತ ಅವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆಕ್ಚುಲಿ ಇನ್ ರಿಯಾಲಿಟಿ ಈ ಪರ್ಸನ್ ನೀವ್ ಅನ್ಕೊಂಡಿರೋ ತರ ಅಲ್ಲ. ಇದು ಮೇನ್ ಗೈಡೆನ್ಸ್ ಅಡ್ವೈಸ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಬರ್ತಾ ಇರೋದು. ಪ್ರಾಬಬ್ಲಿ ಈ ಪರ್ಸನ್ ನೀವು ರಾಂಗ್ ವೇಲಿ ಜಡ್ಜ್ ಮಾಡಿದೀರಾ, ಅದು ಕೂಡ ಆ ಪರ್ಸನಿಗೆ ಗೊತ್ತು. ಬಟ್ ಸ್ಟಿಲ್ ಆ ಪರ್ಸನ್ ನಿಮ್ ಬಗ್ಗೆ ಗಿವ್ ಅಪ್ ಮಾಡೋದಕ್ಕೆ ರೆಡಿ ಇಲ್ಲ. ನಿಮಗೆ ಕ್ಲಾರಿಟಿ ಕೊಡ್ಬೇಕು. ಆ ತರ ಥಾಟ್ಸ್ ಅಲ್ಲೇನೆ ಇದಾರೆ. ನಿಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾನೆ ನಿಮ್ನ ಪದೇ ಪದೇ ಕೇರ್ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಲೆಟ್ಸ್ ಸಿ ಕನೆಕ್ಷನ್ ಫ್ಯೂಚರ್ ಏನಿದೆ, ಓವರ್ ಆಲ್ ಡೈರೆಕ್ಷನ್ ಎಲ್ಲಿಗೆ ಹೋಗ್ತಾ ಇದೆ ಈ ನಿಮ್ಮ ಕನೆಕ್ಷನ್ ಗ್ರೂಪ್ 1. There is High Priestess, very secret, silent card, silent message. My favorite message, Magician, Tarot, ಜೊತೆಗೆ ಸೆಕೆಂಡ್ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇದು ಹೈ ಪ್ರೀಸ್ಟಸ್. ಸೊ ಓವರ್ ಆಲ್ ಎನರ್ಜಿ ತುಂಬಾ ಸೈಲೆಂಟ್ ಆಗಿರುತ್ತೆ ನಿಮ್ಮ ಫ್ಯೂಚರ್, ನಿಮ್ಮಿಬ್ರು ಫ್ಯೂಚರ್. ಅಂದ್ರೆ ಐ ಥಿಂಕ್ ನೀವು ಕೂಡ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಲ್ಲ, ಅವರು ಕೂಡ ಟ್ರೈ ಮಾಡ್ತಾರೆ ನಿಮ್ಮ ಲೈಫ್ ಒಳಗ್ ಬರೋದಕ್ಕೆ. ನೀವು ಒಂಥರ ಕ್ಲೋಜರ್, ನೀವು ಒಂಥರ ಅವಾಯ್ಡಿಂಗ್ ಅಂತಾನೆ ಇದ್ರೂ ಒಂಥರ ಗಾರ್ಡೆಡ್ ನೇಚರ್ ತರ ಬಿಹೇವ್ ಮಾಡ್ಬೋದು ನೀವು. ಐ ಥಿಂಕ್ ಈ ಸೈಲೆನ್ಸ್ ನ ನೀವು ಬ್ರೇಕ್ ಮಾಡೋ ನೆಸೆಸಿಟಿ ತುಂಬಾನೇ ಇದೆ. ಬಿಕಾಸ್ ದಿಸ್ ಇಸ್ ಲೈಕ್ ಮೂನ್ ವಿತ್ ಹೈ ಪ್ರಿಸ್ಟಸ್. ತುಂಬಾ ಸೈಲೆನ್ಸ್ ಕಂಟಿನ್ಯೂ ಆಗ್ಬಿಡತ್ತೆ. ಲೈಕ್ ಇದೇ ಒಂದು ಆಟಿಟ್ಯೂಡ್ ನ ನೀವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಗ್ರೂಪ್ 1 ಪ್ರಾಬಬ್ಲಿ ನಿಮಗೆ ಯಾವತ್ತೂ ಸತ್ಯ ಗೊತ್ತಾಗಲ್ಲ. ಪ್ರಾಬಬ್ಲಿ ಬರೀ ಅವ್ರ ಬಗ್ಗೆ ನೀವು ನಿಮ್ಮ ಇಂಟ್ಯೂಷನ್ ಅಲ್ಲೇ ಅನ್ಕೊಂತಾ ಇರ್ಬೇಕು, ಓಕೆ ಈ ಪರ್ಸನ್ ಹಿಂಗೆ ಹಂಗೆ, ಅವಾಗವಾಗ ಸಿಗೋ ಒಂದು ಮೆಸೇಜಸ್ ಇಂದ ಗೊತ್ತಾಗ್ಬೇಕು ಅವ್ರ ಬಗ್ಗೆ. ಬಿಟ್ರೆ ಐ ಗೆಸ್ ಇನ್ ರಿಯಾಲಿಟಿ ಈ ಪರ್ಸನ್ ನಿಮಗೆ ಯಾವತ್ತೂ ಗೊತ್ತಾಗಲ್ಲ. ರಿಯಲ್ ಥಿಂಗ್ಸ್ ಹಿಡನ್ ಆಗೇ ಇರುತ್ತೆ ಅಂತಾನೆ ನೋಡ್ಬೋದು. ಬಟ್ ಐ ಆಮ್ ಡ್ಯಾಮ್ ಶೋರ್ ನಿಮ್ಮ ಇಂಟ್ಯೂಷನ್ ಈ ಪರ್ಸನ್ ಬಗ್ಗೆ ಎವ್ರಿ ವೇಯಲ್ಲಿ ಗೈಡ್ ಮಾಡ್ತಾ ಇರುತ್ತೆ. ಅವ್ರ ಬಗ್ಗೆ ಸ್ಲೋ ಆಗಾದ್ರು ಸೈಲೆಂಟ್ ಆಗಾದ್ರು ರಿಯಾಲಿಟಿ ನಿಮಗೆ ಅವ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಹೈ ಪ್ರಿಸ್ಟಸ್ ಇಸ್ ನಾಟ್ ಸಮ್ ರ್ಯಾಂಡಮ್ ಕಾರ್ಡ್ಸ್. ಹೈ ಪ್ರಿಸ್ಟಸ್ ಅಂದ್ರೆ ವೆರಿ ಸೀಕ್ರೆಟಿವ್, ವೆರಿ ಪವರ್ಫುಲ್, ಹಿಡನ್ ನಾಲೆಜ್ ಬಗ್ಗೆ ಕೂಡ ಹೇಳುತ್ತೆ. ಸೊ ಐ ಆಮ್ ಶೋರ್ ಗ್ರೂಪ್ 1 ಈ ಪರ್ಸನ್ ಬಗ್ಗೆ ನೀವು ಟ್ಯಾರೋ ರೀಡಿಂಗ್ ಈಗ ನನ್ನ ಹತ್ರ ಬಂದೇ ಬರ್ತೀರಾ. ಇವ್ರ ಬಗ್ಗೆ ತಿಳ್ಕೊಂತೀರಾ ಇನ್ ಅ ಹಿಡನ್ ವೇ. ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಈವನ್ ದೋ ಸೈಲೆಂಟ್ ಆಗಿದ್ರು ಒಬ್ರನ್ನೊಬ್ರನ್ನ ಸೀಕ್ರೆಟ್ ಆಗಿ ತಿಳ್ಕೊಳಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಅಂತ ನೋಡ್ಬೋದು. ಅಮೇಝಿಂಗ್. ಸ್ಟಾಕ್ ಮಾಡ್ತೀರಾ ಸೀಕ್ರೆಟ್ ಆಗಿ ಕೂಡ ಒಬ್ರನ್ನೊಬ್ರನ್ನ. ಇಂಡೈರೆಕ್ಟ್ ವೇಯಲ್ಲಿ ಇನ್ನೊಬ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್. ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲ ಮೆಸೇಜ್ ಅನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಥವಾ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್
ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದಾಯ್ತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್ ಅಲ್ಲಿವರೆಗೂ ಟೇಕ್ ಕೇರ್. I love you all. Bye. Hello group 2 ಯಾರೆಲ್ಲ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ನಿಮ್ಮ ಮೈಂಡ್ ಅಲ್ಲಿರೋ ಪರ್ಸನ್ ಕರೆಂಟ್ ಫೀಲಿಂಗ್ಸ್, ಮೆಸೇಜಸ್, ಕರೆಂಟ್ ಎನರ್ಜೀಸ್, ಅ ಶಾರ್ಟ್ ಚಿಟ್ ಚಾಟ್ ಅಬೌಟ್ ಯುವರ್ ಲವ್ ಸ್ಟೋರಿ ನೋಡೋಣ. ಓಕೆ, ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಲೆಟ್ ಸಿ ಗ್ರೂಪ್ 2 ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಕಾನ್ಶಿಯಸ್ ಥಾಟ್ಸ್ ಅಬೌಟ್ ಯು, ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಮೈಂಡ್ ಅಲ್ಲಿರೋ ಪರ್ಸನ್. ವಾವ್, ಲುಕ್ ಎಟ್ ದಿಸ್ ಲವರ್ಸ್ ಎನರ್ಜಿ. ಅವ್ರ ಹತ್ರ ಚಾಯ್ಸ್ ಇದೆ ಆಯ್ತಾ, ನಿಮ್ಮಿಂದ ಡಿಸ್ಟ್ರಾಕ್ಟ್ ಆಗೋದಕ್ಕೂ ಚಾಯ್ಸ್ ಇದೆ, ಬಟ್ ಅವ್ರ ಹತ್ರ ಚೂಸ್ ಮಾಡ್ತಾ ಇಲ್ಲ, ನಿಮ್ನೆ ಪದೇ ಪದೇ ಚೂಸ್ ಮಾಡ್ತಾ ಇದ್ದಾರೆ. ಆ ತರ ಒಂದು ಸಿಚುವೇಶನ್. ಸಿಟ್ಟಿಲ್ಲ ಏನಿಲ್ಲ, ಕಂಪ್ಲೀಟ್ ಆಗಿ ಲವ್ ಇದೆ ಅಂತಾನೆ ಹೇಳ್ಬೋದು. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದಾರೆ. ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ಐ ಆಮ್ ಡ್ಯಾಮ್ ಶೋರ್ ನೀವು ಗೊತ್ತಿದೆಯೋ ಗೊತ್ತಿಲ್ವೋ ನಿಮಗೆ, ಬಟ್ ನಿಮ್ ಮೇಲೆ ಕಂಪ್ಲೀಟ್ಲಿ ಅಟ್ರಾಕ್ಟ್ ಆಗಿದ್ದಾರೆ ಅನ್ಬೋದು. ಅಟ್ರಾಕ್ಷನ್ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಪ್ರಾಬಬ್ಲಿ ಎವ್ರಿ ಟೈಮ್ ನೋಡ್ಬೇಕಂತಾನೆ ಒಂದು ಪ್ಲೇಸಿಗೆ ಬರ್ತಾರೆ. ಇನ್ ಕೇಸ್ ನೀವ್ ಇನ್ನೂ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ನೀವು ಮೀಟ್ ಆಗ್ತಾ ಇದ್ದೀರಾ ನನಗದ್ ಗೊತ್ತಿಲ್ಲ, ಬಟ್ ಯಾವ ಪ್ಲೇಸ್ ಅಲ್ಲಿ ನೀವು ಒಬ್ರನ್ನೊಬ್ರು ನೋಡ್ಕೊಂತಾ ಇದ್ದೀರಾ ನನಗೆ ಅದು ಗೊತ್ತಿಲ್ಲ, ಬಟ್ ನಿಮಗೋಸ್ಕರನೇ ಆ ಪ್ಲೇಸಿಗೆ ಬರ್ತಾ ಇದ್ದಾರೆ. ಇವಾಗ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕನೆಕ್ಟ್ ಆಗಿದ್ದೀರಾ ಅಂದ್ರೆ ಗ್ರೂಪ್ 2 ಏನಾದ್ರು ಸ್ಟೋರಿ ಹಾಕ್ತಾ ಇದ್ದಾರಾ, ಪೋಸ್ಟ್ ಮಾಡ್ತಾ ಇದ್ದಾರಾ, ಏನಾದ್ರು ಕ್ಯಾಪ್ಷನ್ ಹಾಕ್ತಾ ಇದ್ದಾರಾ, ಸೊ ಡೆಫಿನೆಟ್ಲಿ ಅದು ನಿಮಗೋಸ್ಕರನೇ ಹಾಕ್ತಾ ಇರೋದು. ಓಕೆ, ಅಂಡ್ ಇನ್ ಕೇಸ್ ನೀವು ರಿಲೇಶನ್ಶಿಪ್ ಅಲ್ಲೇ ಇದ್ದೀರಾ ಅಂದ್ರೆ ನೋ ಡೌಟ್ ಈ ಪರ್ಸನ್ ಫ್ರಮ್ ದರ್ ಹಾರ್ಟ್ ಅಂಡ್ ಸೋಲ್ ನಿಮ್ನ ಇಷ್ಟಪಡ್ತಾ ಇದ್ದಾರೆ. ಯಾವುದೇ ರೀತಿ ರಿಗ್ರೆಟ್ ಮಾಡ್ತಾ ಇಲ್ಲ, ಕನ್ಫ್ಯೂಷನ್ ಅಂತೂ ಇಲ್ಲ. ಅವ್ರಿಗೆ ಗೊತ್ತು ಅವರು ರೈಟ್ ಚಾಯ್ಸ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಎವ್ರಿ ಡೇ ನೀವು ರೆಡಿ ಆಗೋ ರೀತಿನ ನೋಟಿಸ್ ಮಾಡ್ತಾರೆ. ಇನ್ ಕೇಸ್ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಐ ಆಮ್ ಡ್ಯಾಮ್ ಶೋರ್ ಅವ್ರು ನಿಮಗೆ ಕಾಂಪ್ಲಿಮೆಂಟ್ಸ್ ಕೂಡ ಅವಾಗ ಕೊಡ್ತಾ ಇರ್ತಾರೆ. ಒಂದಿನ ನಿಮ್ನ ನೋಡೋದ್ ಮಿಸ್ ಆದ್ರೂ ಕೂಡ ಡೆಫಿನೆಟ್ಲಿ ನಿಮ್ನ ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಅಂಡ್ ತುಂಬಾ ಅವರಿಗೆ ಟೆನ್ಷನ್ ಕೊಡುತ್ತೆ. ಸೊ ಇದೆಲ್ಲ ಅವರ ಮೈಂಡ್ ಅಲ್ಲಿ ಇದೆ ನಿಮ್ ಬಗ್ಗೆ ಅಂತಾನೆ ಹೇಳ್ಬೋದು. ಸೊ ನೋ ಡೌಟ್ ಒನ್ ಸೈಡೆಡ್ ರಿಲೇಶನ್ಶಿಪ್ ಅಂತ ನೀವ್ ಅನ್ಕೊಂಡಿದೀರಾ ಅಂದ್ರೆ, ನಾನ್ ಮಾತ್ರ ಇಷ್ಟಪಡ್ತಾ ಇದೀನಿ ಅಂತ ನೀವ್ ಅನ್ಕೊಂಡಿದೀರಾ ಅಂದ್ರೆ ಈ ಪರ್ಸನ್ ಅವ್ರದೇ ಆದ ಲವ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ನ ಇಷ್ಟಪಡ್ತಾ ಇದ್ದಾರೆ. ಓಕೆ, ಇಂಟರ್ನಲ್ ಫೀಲಿಂಗ್ಸ್ ನೋಡೋಣ. ಗ್ರೂಪ್ 2 ಡೆತ್ ಕಾರ್ಡ್ ಬಂದಿದೆ, ಹಂಗಂತ ಆಕ್ಚುಯಲ್ ಡೆತ್ ಅಂತ ಅಲ್ಲ. ಓಕೆ, ಪ್ರಾಬ್ಲಮ್ ನಿಮ್ದು ಅಥವಾ ಅವ್ರದ್ದು ಇಬ್ರಲ್ಲಿ ಒಬ್ರು ಜೋಡಿಯಾಕ್ ಸೈನ್ ಮಿಥುನ ರಾಶಿ ಅಥವಾ ವೃಶ್ಚಿಕ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಇಂಟರ್ನಲ್ ಫೀಲಿಂಗ್ ಅಂತ ಅಂದ್ರೆ ಏನೋ ಒಂದು ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಕಡೆ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ತುಂಬಾ ಇನ್ನು ಡೆಪ್ತ್ ವೇಲಿ ಲವ್ ಮಾಡ್ತಾ ಇದ್ದಾರೆ. ಬಿಕಾಸ್ ಈ ಸ್ಕಾರ್ಪಿಯೋ ಅಂತ ಅಂದ್ರೆ ಅದಂತ ಇಂತ ಒಂದು ಎನರ್ಜಿ ಅಲ್ಲ. ನಿಮ್ ಲೈಫಲ್ಲಿ ಯಾರಾದ್ರೂ ಸ್ಕಾರ್ಪಿಯೋ ಪೀಪಲ್ ಇದ್ರೆ, ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ನೀವು ಬಂದಿದ್ದೀರಾ ಅಂದ್ರೆ ಐ ಆಮ್ ರಿಯಲಿ ಸಾರಿ, ಐ ಡೋಂಟ್ ನೋ ವೈ ಡೆವಿಲ್ ನಾನು ಡೆತ್ ಅಂತ ಓದ್ತಾ ಇದೀನಿ. ಓ ಗಾಡ್, ಫಾರ್ ಸೋ ಮೆನಿ ರೀಸನ್ಸ್ ನನಗೆ ಡೆತ್ 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 ಅಂತಾನೆ ಬರ್ತಾ ಇದೆ. ಓಕೆ, ಅಗೇನ್ ಇಟ್ಸ್ ಅ ಡೆವಿಲ್, ಮೇ ಬಿ ಮಕರ ರಾಶಿ ಅಥವಾ ಮಿಥುನ ರಾಶಿ. ಬಟ್ ಅಗೇನ್ ನಾವು ಡೆತ್ ಅಂತ ಯೂಸ್ ಮಾಡಿದ್ವಿ, ಸ್ಕಾರ್ಪಿಯೋ ನೆಗ್ಲೆಕ್ಟ್ ಮಾಡೋದು ಬೇಡ. ಪ್ರಾಬ್ಲಿ ವೃಶ್ಚಿಕ ರಾಶಿಯವರಾಗಿರೋ ಪಾಸಿಬಿಲಿಟೀಸು ಇದೆ. ಸೊ ಲವರ್ಸ್ ವಿತ್ ಡೆವಿಲ್ ಇಟ್ಸ್ ವೆರಿ ಡೇಂಜರ್ ಕಾಂಬಿನೇಷನ್. ಓಕೆ, ಡೆಫಿನೆಟ್ಲಿ ಇಲ್ಲಿ ಎಮೋಷನಲ್ ಥಾಟ್ಸ್ ಅನ್ನೋದ್ಕಿಂತ ಫಿಸಿಕಲಿ ಅಟ್ರಾಕ್ಟ್ ಆಗಿದ್ದಾರೆ ಈ ಪರ್ಸನ್. ಓಕೆ, ಪ್ರಾಬಬ್ಲಿ ನಿಮ್ ಜೊತೆ ಬೇರೆ ಯಾರೋ ಮಾತಾಡಿದ್ರು ಈಗ ಸ್ವಲ್ಪ ಜೆಲಸ್ ಆಗೋದ್ ನೋಡ್ತಾ ಇದ್ದೀನಿ. ನೀವು ಸ್ವಲ್ಪ ಇಗ್ನೋರ್ ಮಾಡಿದ್ರು ತುಂಬಾ ಸಿಟ್ ಮಾಡ್ಕೊಂತ ಇರೋದ್ ನೋಡ್ತಾ ಇದ್ದೀನಿ. ಒಂಥರ ಭಯ ಇದೆ ಅವರಿಗೆ ನಿಮ್ನ ಕಳ್ಕೊಬಿಡ್ತೀನ, ಅಥವಾ ಭಯ ಇದೆ ಅವರಿಗೆ ನಿಮ್ನ ಮಾತಾಡಿಸ್ತಾನೆ ಇದ್ದಂಗ ಆಗೋಗ್ಬಿಡತ್ತೇನೋ ಅನ್ನೋ ಒಂದು ಭಯ. ಕಂಪ್ಲೀಟ್ಲಿ ಅಟ್ಯಾಚ್ಡ್ ಆಗಿದ್ದಾರೆ, ನಿಮ್ ಬಗ್ಗೆ ಒಬ್ಸೆಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಇಲ್ಲಿ ಓಕೆ, ಈ ಕನೆಕ್ಷನ್ ಹಿಂಗೆ ಕಂಟಿನ್ಯೂ ಆದ್ರೆ ಟಾಕ್ಸಿಕ್ ವೇ ಅಲ್ಲಿ ಹೋಗೋ ಪಾಸಿಬಿಲಿಟಿ ಇದೆ. ಬಿಕಾಸ್ ಅವರ ಒಂದು ಟ್ರೂ ಎಮೋಷನಲ್ ಸ್ಟೇಟ್ ಅಂದ್ರೆ ಅವ್ರು ನಿಮಗೆ ತುಂಬಾನೇ ಅಟ್ಯಾಚ್ ಆಗ್ತಾ ಇದ್ದಾರೆ.
ಅವ್ರನ್ನ ತೋರಿಸ್ತಾ ಇಲ್ಲ ಅಷ್ಟೇ, ಎವ್ರಿ ಡೇ ಬೈ ಡೇ ಅವ್ರು ನಿಮಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ನಿಮ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬಾ ವಿಶ್ ಮಾಡ್ತಾ ಇದ್ದಾರೆ ನೀವು ಅವ್ರ ಲೈಫಲ್ಲಿ ಬೇಕು ಅಂತ. ಒಬ್ಸೆಸಿವ್ ಆಗೋಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು, ಒಬ್ಸೆಸ್ಡ್ ವಿತ್ ಯು ಅಂತಾನೆ ಹೇಳ್ಬೋದು, ರೈಟ್? ಸೊ ಯಾ, ಅವ್ರ ಥಾಟ್ಸ್ ನಿಮ್ ಬಗ್ಗೆ ಸ್ವಲ್ಪ, ಐ ಮೀನ್, ಇನ್ನೂ ಕನೆಕ್ಟ್ ಆಗ್ಬೇಕು, ಇನ್ನೂ ಕ್ಲೋಸ್ ಆಗ್ಬೇಕು, ನಿಮ್ನ ಇನ್ನೂ ಡೀಪ್ ಆಗಿ ತಿಳ್ಕೋಬೇಕು ನಿಮ್ ಬಗ್ಗೆ, ಹಿಂಗೆಲ್ಲ ತುಂಬಾನೇ ಥಾಟ್ಸ್ ಇದೆ ಅನ್ಬೋದು. ಸೊ ಲೆಟ್ ಸಿ ಅವ್ರಿಗೆ ನಿಜವಾಗ್ಲೂ ನಿಮ್ ಜೊತೆ ಏನ್ರ ಬಗ್ಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇಷ್ಟ ಇದೆ. ಇನ್ ಕೇಸ್ ಕಮ್ಯುನಿಕೇಟ್ ಮಾತಾಡಕ್ ಒಂದ್ ಚಾನ್ಸ್ ಸಿಕ್ಕಿದ್ರೆ ಅವ್ರಿಗೆ ನಿಮ್ ಬಗ್ಗೆ ಏನ್ರ ಬಗ್ಗೆ ಮಾತಾಡಕ್ ಇಷ್ಟ ಇದೆ ಅಂತ ನೋಡೋಣ. ಗ್ರೂಪ್, ಓ ಗಾಡ್, 4 of Cups. ಐ ಥಿಂಕ್ ದಿಸ್ ಇಸ್ ನಾಟ್ ರಿಯಲಿ ಒಂದು ಎಮೋಷನಲ್ ಕನೆಕ್ಷನ್ ಅಂತ ನೋಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ಫಿಸಿಕಲ್ ಅಟ್ರಾಕ್ಷನ್ ಅಂತ ನೋಡ್ತಾ ಇದ್ದೀನಿ. ಅವರಿಗೆ ನೀವು ಯಾಕೆ ಇಷ್ಟ ಅಂದ್ರೆ, ಅವ್ರಿಗೆ ನೀವು ಕಾಣೋ ರೀತಿ, ಲೈಕ್ ದ ವೇ ಯು ಲುಕ್, ನೀವು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ನಿಮಗಿರೋ ಸ್ಟೇಟಸ್, ಪೊಸಿಷನ್ ಫೋಕಸ್ಡ್ ಆಗಿ ಅವ್ರಿರ್ಬೋದು. ಅವ್ರಿಗೆ ನಿಜ ಗೊತ್ತಿಲ್ಲ ನಿಮ್ ಜೊತೆ ಏನ್ ಮಾತಾಡ್ಬೇಕು, ಮಾತಾಡೋ ಆಪರ್ಚುನಿಟಿ ಸಿಕ್ಕಿದ್ರು ನಿಮ್ ಜೊತೆ ಏನ್ ಮಾತಾಡ್ಬೇಕು ಅನ್ನೋದು ಅವ್ರು ಇನ್ನೂ ಡಿಸೈಡ್ ಮಾಡಿಲ್ಲ. ಪ್ರಾಬಬ್ಲಿ ನಿಮ್ನ ದೂರದಿಂದನೇ ನೋಡ್ತಾ ಇದ್ದಾರೆ, ನಿಮ್ಮ ದೂರದಿಂದನೇ ನಿಮ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದಾರೆ ಬಿಟ್ರೆ ಯಾವತ್ತೂ ಅಪ್ರೋಚ್ ಮಾಡಿ ಮಾತಾಡ್ಸೋಣ ಅಷ್ಟೊಂದು ಕಾನ್ಫಿಡೆನ್ಸ್ ಅವ್ರಿಗೆ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇನ್ ಅ ಮೋರ್ ವೇ ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಾನೆ ಅನ್ಕೋಬಹುದು. ಸೊ ಭಯ ಇದೆ ಅವ್ರಿಗೆ, ಇನ್ ಕೇಸ್ ಅಪ್ರೋಚ್ ಮಾಡಿದ್ರೆ ನೀವು ಅವ್ರನ್ನ ರಿಜೆಕ್ಟ್ ಮಾಡ್ಬಿಟ್ರೆ, ಅವ್ರಿಗೆ ಅಟೆನ್ಷನ್ ಕೊಡ್ದಾನೆ ಇದ್ರೆ ಅನ್ನೋ ಒಂದು ಭಯ ಇದೆ. ಇಟ್ಸ್ ಲೈಕ್ ತುಂಬಾ ಹೆಸಿಟೇಷನ್ ಇದೆ, ತುಂಬಾ ಭಯ ಇದೆ. ಅಟ್ ದ ಸೇಮ್ ಟೈಮ್ ಅವರು ನಿಜವಾಗ್ಲೂ ಒಂದು ಆಕ್ಟಿವ್ ಅಪ್ರೋಚ್ ಇನ್ನೂ ತಕೊಂಡಿಲ್ಲ. ಮೈಂಡ್ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಸೋಣ, ಸ್ಟಾರ್ಟ್ ಮಾಡೋಣ ಆತರ ಅನ್ಕೊಂಡೇ ಇಲ್ಲ. ಪ್ರಾಬಬ್ಲಿ ಅವ್ರನ್ನ ಮಾತಾಡ್ಸೋಣ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಬಟ್ ಮೇ ಬಿ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಲೈಕ್ ನಾನ್ ಯಾಕೆ ಅಪ್ರೋಚ್ ಮಾಡ್ಲಿ, ಅವರೇ ಮಾಡ್ಲಿ. ಪ್ರಾಬಬ್ಲಿ ಅವ್ರು ಒಂದ್ಸತಿ ಟ್ರೈ ಮಾಡಿದ್ದಾರೆ ಮಾತಾಡ್ಸಕ್ಕೆ, ನೀವು ರೆಸ್ಪಾನ್ಸ್ ಮಾಡಿಲ್ಲ, ಅಥವಾ ಪ್ರಾಬಬ್ಲಿ ಅವ್ರ ಕಡೆಯಿಂದ ಒಂದ್ ಇನಿಷಿಯೇಟಿವ್ ಆಗಿದೆ, ಪ್ರಾಬಬ್ಲಿ ನೀವು ಅವರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಪ್ರಾಬಬ್ಲಿ ಅದೇ ಭಯ ಅವರ ಒಂದು ಮೈಂಡ್ ಅಲ್ಲಿ ಇರ್ಬೋದು. ಮತ್ತೆ ನನ್ ರಿಜೆಕ್ಟ್ ಆಗ್ಬಿಟ್ರೆ, ಮತ್ತೆ ಹಿಂದೆ ಕೂತ್ಕೋಬೇಕಾದ ಪರಿಸ್ಥಿತಿ ಬಂದ್ರೆ, ಪ್ರಾಬಬ್ಲಿ ಈ ತರ ಒಂದಷ್ಟು ಥಾಟ್ಸ್ ಅವರ ಮೈಂಡ್ ಇದೆ. ಸೊ ಸೆಕೆಂಡ್ ಮತ್ತೆ ನಿಮ್ಮಿಂದಾನೇ ವೇಟ್ ಮಾಡ್ತಾ ಇದಾರೆ, ನೀವೇನಾದ್ರು ಸಿಗ್ನಲ್ಸ್ ಕೊಡ್ತೀರಾ, ನೀವೇನಾದ್ರು ಏನಾದ್ರು ಮಾತಾಡ್ತೀರಾ ಅಂತ. ಸೊ ಲೆಟ್ಸ್ ಸಿ ಯಾಕೆ ಈ ಕನೆಕ್ಷನ್ ಕರೆಂಟ್ ಸ್ಟೇಟ್ ಅಲ್ಲಿ ಹಿಂಗಿದೆ ಅಂತ ನೋಡೋಣ. ಗ್ರೂಪ್ 2, 3 of Wands. ಪಾಸ್ಟ್ ಬಗ್ಗೆ ಹೇಳ್ತಾ ಇದೆ 3 of Wands. ಇವನ್ ಫ್ಯೂಚರ್ ಓರಿಯೆಂಟೆಡ್ ಕಾರ್ಡ್ ಆಗಿದ್ರು ಕರೆಂಟ್ ಸ್ಟೇಟ್ ಅಲ್ಲಿ ಯಾಕಿದೆ ಅಂತ ಪಾಸ್ಟ್ ಈವೆಂಟ್ಸ್ ಬಗ್ಗೆ ಹೇಳ್ತಾ ಇದೆ. ಪಾಸ್ಟ್ ಅಲ್ಲಿ ಯಾರೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಪಾಸಿಬಿಲಿಟಿ ಇತ್ತು ಅನ್ಸುತ್ತೆ, ಬಿಕಾಸ್ 3 ಬಂದಿದೆ. ಮೇ ಬಿ ದಟ್ ಈಸ್ ವೈ ಕರೆಂಟ್ ಸಿಚುವೇಶನ್ ಅಲ್ಲಿ ಹಿಂಗಿದೆ. ತುಂಬಾನೇ ಡಿಸ್ಟೆನ್ಸ್ ಇತ್ತು, ಲೈಕ್ ಪ್ರಾಬಬ್ಲಿ ಲಾಂಗ್ ಡಿಸ್ಟೆನ್ಸ್ ಕನೆಕ್ಷನ್ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರನ್ನೊಬ್ರನ್ನ ನೋಡ್ಕೊಂತೀರಾ, ಪೋಸ್ಟ್ ನೋಡ್ಕೊಂತೀರಾ, ಲೈಕ್ ಮಾಡ್ತೀರಾ, ತುಂಬಾ ಡಿಸ್ಟೆನ್ಸ್ ಜಾಸ್ತಿನೇ ಇದೆ. ಮೇ ಬಿ ನೀವು ವೀಕ್ಲಿ ಒನ್ಸ್ ನೋಡ್ಕೊಂತೀರಾ, ಒಬ್ರನ್ನೊಬ್ರನ್ನ ವೀಕ್ಲಿ ಒನ್ಸ್ ಮಾತಾಡಿಸ್ತೀರಾ ಅನ್ಸುತ್ತೆ. ತುಂಬಾ ರೇರ್ ಆಗಿ ನೀವು ಒಬ್ರನ್ನೊಬ್ರು ನೋಡ್ಕೊಳ್ಳೋದು, ಬಟ್ ನೋಡಿದಾಗ ತುಂಬಾ ಡೀಪ್ ವೇಲಿ ಅಟ್ರಾಕ್ಷನ್ ಆಗುತ್ತೆ. ಯಾರೋ ಒಬ್ರು ಅನ್ಕೊಂಡಿದ್ದಾರೆ ಒಬ್ರು ಸಿಂಗಲ್ ಇಲ್ಲ ಕಮಿಟ್ ಆಗಿದ್ದಾರೆ ಅಂತ. ನಿಮ್ಮಿಬ್ರು ಮಧ್ಯ ಕ್ಯಾಶುವಲ್ ಆಗಿ ಮಾತುಕತೆ ಆಗಿದೆ ಬಿಟ್ರೆ ನೆವರ್ ಒಂದು ಡೀಪ್ ಕಾನ್ವರ್ಸೇಷನ್ ಯಾವತ್ತೂ ಆಗಿಲ್ಲ. ಆತರ ಒಂದು ಸಿಚುವೇಶನ್. ಅವರ ನೆಕ್ಸ್ಟ್ ಆಕ್ಷನ್ ನಿಮ್ಮ ಮೇಲೆ ಏನಿರುತ್ತೆ ನೋಡೋಣ. ಗ್ರೂಪ್ 2, their next action towards you. Group 2, 4 of Wands. Look at this very beautiful energy. 4 of Wands anta andre commitment, 4 of Wands anta andre union. So yes, next step ತಗೊಂತಾರೆ ಇವರು, ಡೌಟೇ ಇಲ್ಲ.
ಅಂಡ್ ನೆಕ್ಸ್ಟ್ ಸ್ಟೆಪ್ ಅವ್ರು ತಗೊಂಡಾಗ ನಿಮ್ನ ಕನೆಕ್ಟ್ ಆದಾಗ ನಿಮಗೆ ಮಿಕ್ಸ್ಡ್ ವೈಬ್ ಅಂತೂ ಕೊಡಲ್ಲ. ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ಈ ಪರ್ಸನ್ ನನ್ನ ಇಷ್ಟ ಇದೆ, ಆಕ್ಚುಲಿ ಈ ಪರ್ಸನ್ ಅವ್ರ ಡಿಸಿಷನ್ ಮಾಡ್ಬಿಟ್ಟಿದ್ದಾರೆ ನನ್ನ ಜೊತೆ ಕ್ಲೋಸ್ ಆಗ್ಬೇಕು, ನನ್ನ ಜೊತೆ ಕನೆಕ್ಟ್ ಆಗ್ಬೇಕು, ನನ್ನ ಜೊತೆ ಮೂವ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪ್ರಾಬಬ್ಲಿ ಯಾವ್ದೋ ಟೆಕ್ಸ್ಟ್ ಕಾಲ್ ಮಾಡೋದ್ಕಿಂತ ಆಕ್ಚುಲಿ ನಿಮ್ನ ಬಂದು ಅಪ್ರೋಚ್ ಮಾಡೋದ್ ನೋಡ್ತಾ ಇದೀನಿ. ಒಂದು ಗ್ರೂಪ್ ಸೆಟ್ಟಿಂಗ್ ಅಲ್ಲೇ ಆಗುತ್ತೆ. ಇಟ್ಸ್ ಲೈಕ್ ಒನ್ ಆನ್ ಒನ್, ಯಾವ್ದೋ ಕಾಫಿ ಸೆಂಟರ್, ಐ ಮೀನ್ ಕಾಫಿ ಶಾಪ್ ಅಥವಾ ಡಿನ್ನರ್, ಈ ತರ ಒನ್ ಆನ್ ಒನ್ ಆಗಿರಲ್ಲ. ಪ್ರಾಬ್ಲಿ ಗ್ರೂಪ್ ಅಲ್ಲೇ ನಿಮ್ನ ಅಪ್ರೋಚ್ ಮಾಡ್ತಾರೆ, ಮಾತಾಡ್ತಾರೆ, ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಇಟ್ಸ್ ಲೈಕ್ ಅವ್ರ ರಿಯಾಕ್ಷನ್ ನೋಡ್ಬಿಟ್ಟು ನಿಮಗ್ ಅನ್ಸುತ್ತೆ, ಓಕೆ ಈ ಪರ್ಸನ್ ಏನೋ ವಿನ್ ಆಗಿದೀನಿ ಅನ್ನೋ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಪರ್ಸನ್ ತುಂಬಾ ಟೈಮ್ ಇಂದ ವೇಟ್ ಮಾಡ್ತಾ ಇದ್ರು ನನ್ನ ಅಪ್ರೋಚ್ ಮಾಡೋದಕ್ಕೆ, ನನ್ನ ಮಾತಾಡ್ಸೋದಕ್ಕೆ. ಪ್ರಾಬಬ್ಲಿ ಈ ತರ ಎಲ್ಲ ಅನ್ಸುತ್ತೆ ನಿಮಗೆ. ಅವ್ರು ನಿಮ್ನ ಮಾತಾಡ್ಸೋದವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂದ್ರೆ, ಓಕೆ ಏನೋ ವಿನ್ ಆಗ್ತಾ ಇದ್ದೀನಿ ಅನ್ನೋ ರೀತಿಲಿ ಟ್ರೀಟ್ ಮಾಡ್ತಾರೆ. ಅವ್ರು ನಿಮ್ನ ಮಾತಾಡ್ಸೋದು ತುಂಬಾ ನಗಾಡ್ತಾ ಇರ್ತಾರೆ, ಲೈಕ್ ಸ್ಮೈಲ್ ಮಾಡ್ಕೊಂಡು ಮೀಟ್ ಆಗ್ತಾರೆ, ಮಾತಾಡಿಸ್ತಾರೆ, ಏನಿದೆ ಅದನ್ನ ಓಪನ್ ಅಪ್ ಆಗ್ತಾರೆ, ಏನು ಹೈಡ್ ಮಾಡಲ್ಲ. ವೆರಿ ಬ್ಯೂಟಿಫುಲ್. ಗ್ರೂಪ್ ಸೆಟ್ಟಿಂಗ್ಸ್ ಅಲ್ಲಿ ಏನೋ ಗ್ರೂಪ್ ಸಿಚುವೇಶನ್, ತುಂಬಾ ಜನ ಇರ್ಬೇಕಾದ್ರೆ ಆ ಒಂದು ಇವೆಂಟ್ ಅಲ್ಲಿ ನೀವು ಮೀಟ್ ಆಗೋದು, ಏನಾದ್ರು ಸೆಲೆಬ್ರೇಷನ್ ಅಲ್ಲಿ ಇರುತ್ತೆ ಆ ಟೈಮಲ್ಲಿ ಮೀಟ್ ಆಗೋದು, ಏನೋ ಒಂದು ವಿನ್ನಿಂಗ್ ಸಿಚುವೇಶನ್ ಯಾರ್ದು ಆಗ್ತಾ ಇರುತ್ತೆ ಆ ಟೈಮಲ್ಲಿ ಮೀಟ್ ಆಗೋದು. ಸೊ ಗ್ರೂಪ್ಸ್ ಅಲ್ಲೇ ನೀವು ಮೀಟ್ ಆಗ್ತೀರಾ. ಓಕೆ, ಒನ್ ಆನ್ ಒನ್ ತರ ಇರಲ್ಲ. ಓಕೆ, ಗೈಡೆನ್ಸ್ ಏನಿದೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಆಕ್ಚುಲಿ ಗೈಡೆನ್ಸ್ ಏನಿದೆ ಈ ಪರ್ಸನ್ ಬಗ್ಗೆ ಅಂತ ನೋಡೋಣ. ದೇರ್ ಈಸ್ 7 ಆಫ್ ಕಪ್ಸ್. ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ ನೀವು. ಗ್ರೂಪ್ 2, ಯು ಆರ್ ವೆರಿ ಮಚ್ ಕನ್ಫ್ಯೂಸ್ಡ್. ನಿಮಗೆ ತುಂಬಾ ಕ್ಲಾರಿಟಿ ಬೇಕು ನಿಮ್ಮ ಎಮೋಷನಲ್ ಸ್ಟೇಟಿಗೆ. ಐ ನೋ ಗ್ರೂಪ್ 2 ನಿಮ್ಮ ಹತ್ರ ತುಂಬಾ ಆಪ್ಷನ್ಸ್ ಇದೆ ಚೂಸ್ ಮಾಡೋದಕ್ಕೆ. ತುಂಬಾ ರೀತಿಲಿ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಹೆಂಗ್ ರೆಸ್ಪಾಂಡ್ ಮಾಡೋದು, ಹೆಂಗ್ ಆಕ್ಟ್ ಮಾಡೋದು, ಹೆಂಗೆ ಪ್ರಿಪೇರ್ಡ್ ಆಗಿರೋದು, ಏನ್ ಎಕ್ಸ್ಪೆಕ್ಟ್ ಮಾಡೋದು ಈ ಪರ್ಸನ್, ತುಂಬಾ ಕ್ವೆಶನ್ಸ್ ಇದೆ. ಐ ಥಿಂಕ್ ಈ ಕನೆಕ್ಷನ್ ನಿಮಗೆ ಏನ್ ಟೀಚ್ ಮಾಡ್ತಾ ಇದೆ ಅಂದ್ರೆ, ಈ ಕನ್ಫ್ಯೂಷನ್ ಸ್ಟೇಟ್ ಅಲ್ಲೂ ಹೆಂಗೆ ಕ್ಲಾರಿಟಿ ಹುಡ್ಕೊಂಡ್ ಬರೋದು, ಹೆಂಗೆ ಕ್ಲಾರಿಟಿನ ಫಿಗರ್ ಔಟ್ ಮಾಡೋದು ಅಂತಾನೆ ಹೇಳ್ಬೋದು. ಐ ಥಿಂಕ್ ಈ ಕನೆಕ್ಷನ್ ಏನ್ ನಿಮಗೆ ಏನಕ್ಕೆ ಬರ್ತಾ ಇದೆ ನಿಮ್ ಲೈಫಲ್ಲಿ, ಈ ಪರ್ಸನ್ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ನಮ್ಮ ಹತ್ರ ಪ್ಲೆಂಟಿ ಆಫ್ ಆಪ್ಷನ್ಸ್ ಇರ್ಬೋದು, ಬಟ್ ಎಲ್ಲಾರು ನಮ್ ಜೊತೆ ನಮ್ ಒಳ್ಳೇದನ್ನ ಬಯಸ್ಕೊಂಡೆ ಬರಲ್ಲ, ಎಲ್ಲರೂ ನಮ್ ಜೊತೆ ಲಾಂಗ್ ಟರ್ಮ್ ಇರೋದಕ್ ಬರಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಚೂಸ್ ವೈಸ್ಲಿ ನಿಮ್ಮ ಪಾರ್ಟ್ನರ್, ನಿಮ್ಮ ಫ್ಯೂಚರ್, ಯಾರ ಜೊತೆ ನೀವು ಇರಬೇಕು. ಪ್ಲೆಂಟಿ ಆಫ್ ಆಪ್ಷನ್ಸ್ ಇವತ್ತು ಇರ್ಬೋದು, ಬಟ್ ಇವತ್ತು ಆ ಆಪ್ಷನ್ಸ್ ನ ಯೂಸ್ ಮಾಡ್ಕೊಂತೀಯಾ ಇಲ್ವಾ ಅದು ತುಂಬಾ ಮ್ಯಾಟರ್ ಆಗತ್ತೆ. ಯೂಸ್ ಮಾಡ್ಕೊಳ್ಳಲ್ಲ ಅಂದ್ರೆ ಅದು ಆಪ್ಷನ್ಸ್ ಆಗಿ ಉಳ್ದೋಗುತ್ತೆ. ಮೇ ಬಿ ದಿಸ್ ಇಸ್ ದ ಟೈಮ್ ಗ್ರೂಪ್ 2 ಚೂಸ್ ಮಾಡೋದಕ್ಕೆ. ಚೂಸ್ ವಾಟ್ ಈಸ್ ಯೋರ್ಸ್, ನಿಮ್ದೇನು ಅಂತ ಚೂಸ್ ಮಾಡೋದಕ್ಕೆ. ಬರೀ ಕನ್ಫ್ಯೂಷನ್ ಅಲ್ಲೇ ಉಳ್ಕೊಂಡು, ಬರೀ ಆಪ್ಷನ್ಸ್ ಇದೆಯಲ್ಲ ಅಂತಾನೆ ಉಳ್ಕೊಂಡು ಕೂರೋದಕ್ಕೆ ಅಲ್ಲ. ಆಕ್ಚುಲಿ ಆ ಒಂದು ಕಾರಣಕ್ಕೆ ನಿಮಗೆ ಯೂನಿವರ್ಸ್ ಗೈಡ್ ಮಾಡ್ತಾ ಇದೆ. ಬರೀ ಆಪ್ಷನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯಾವ್ದ್ರಲ್ಲಿ ಏನಿದೆ ಅದನ್ನ ನೋಡ್ಕೊಳ್ಳೋದು ಬಿಟ್ಟು, ಐ ಥಿಂಕ್ ದಿಸ್ ಇಸ್ ದ ಟೈಮ್, ನಿಮಗೆ ಚೂಸ್ ಮಾಡೋದಕ್ಕೆ ಟೈಮ್ ಬಂದಿದೆ ಅಂತ ಯೂನಿವರ್ಸ್ ಪ್ರಾಬಬ್ಲಿ ನಿಮಗೆ ಹೇಳ್ತಾ ಇದೆ. ಸೊ ಗ್ರೂಪ್ 2 ಔಟ್ಕಮ್ ಕನೆಕ್ಷನ್ ಫ್ಯೂಚರ್ ಬಗ್ಗೆ ನೋಡೋಣ. ಯಾವ ಒಂದು ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಓಕೆ, ಪೇಜ್ ಆಫ್ ಕಪ್ಸ್. ಎಸ್, ಒನ್ ಆಫ್ ಯು ಪ್ರಪೋಸ್ ಮಾಡೋದಾಗಿರ್ಬೋದು, ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು, ಇದೆಲ್ಲ ಆಗತ್ತೆ ಫ್ಯೂಚರ್ ಅಲ್ಲಿ. ಎಮೋಷನಲ್ ಟೋನ್ ನೋಡ್ತಾ ಇದ್ದೀನಿ ನಾನು. ಟೆನ್ಷನ್ ಅಂತೂ ಕಂಟಿನ್ಯೂ ಆಗಲ್ಲ. ನಿಮ್ಮಿಬ್ರ ಮಧ್ಯೆ ಏನು ಆಲ್ರೆಡಿ ಟೆನ್ಷನ್ ಇದೆ ಅದೆಲ್ಲ ಕಂಟಿನ್ಯೂ ಆಗಲ್ಲ. ಯಾರೋ ಒಬ್ರು ಫೈನಲಿ ಪಾಸ್ಟ್ ಅಲ್ಲಿ ಏನೆಲ್ಲ ಆಯ್ತು ಅದರಿಂದ ಮೂವ್ ಆನ್ ಆಗಿ ಫೈನಲಿ ಅಪ್ರೋಚ್ ಮಾಡೋದು, ಆ ತರ ಸಿಚುವೇಶನ್ ನೋಡ್ತಾ ಇದೀನಿ. ಸೊ ಇವಾಗ ಏನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ, ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ಅಪ್ರೋಚ್ ಮಾಡ್ತಾರೆ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಈ ಪರ್ಸನ್ ಕಡೆಯಿಂದ ಇನ್ನು ನಿಮಗೆ ಬ್ಯೂಟಿಫುಲ್ ಸರ್ಪ್ರೈಸಸ್ ನೋಡ್ತಾ ಇದ್ದೀನಿ. ಇನ್ನು ಬ್ಯೂಟಿಫುಲ್ ವೇಲಿ ಈ ಪರ್ಸನ್ ಅವ್ರನ್ನವರು ನಿಮ್ ಕಡೆ ತೋರಿಸ್ಕೊಳ್ಳೋದು, ಎವ್ರಿ ಡೇ ನಿಮಗೆ ಏನೋ ಒಂದು ಸ್ಪೆಷಲ್ ಫೀಲ್ ಮಾಡಿಸೋದು, ಆ ತರ ಸಿಚುವೇಶನ್. ಐ ಡೋಂಟ್ ಥಿಂಕ್ ಈ ಪರ್ಸನ್ ಗಿವ್ ಅಪ್ ಮಾಡ್ತಾರೆ ಅಂತ, ನೋ ವೇಸ್. ಅಂಡ್ ಸಿ ಲವರ್ಸ್, ಡೆವಿಲ್, 4 of Wands, ಪೇಜ್ ಆಫ್ ಕಪ್ಸ್.
ಇನ್ಫ್ಯಾಕ್ಟ್ ವೆರಿ ಮಿಕ್ಸ್ಡ್ ಮೆಸೇಜಸ್ ಬಂದ್ರು ಎವ್ರಿ ಮೆಸೇಜಸ್ ಅಲ್ಲಿ ಒನ್ ಕಾಮನ್ ಥಿಂಗ್ ಬಂದ್ಬಿಟ್ಟು ಇಬ್ರು ಸೈಡ್ ಇಂದ ಇರೋ ಎಫರ್ಟ್, ಇಬ್ರು ಸೈಡ್ ಇಂದ ಇರೋ ಮ್ಯೂಚುವಲ್ ಥಾಟ್ಸ್, ಅಂದ್ರೆ ಒಂದೇ ರೀತಿಯಾದ ಭಾವನೆಗಳು ಒಬ್ರನ್ನೊಬ್ರ ಮೇಲೆ ಇರೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಕ್ವೆಸ್ಟ್ ಏನು ನೀವು ಕನೆಕ್ಟ್ ಆಗಿಲ್ಲ ಅಂದ್ರೆ ರಿಕ್ವೆಸ್ಟ್ ಬರುತ್ತೆ, ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ರೆಸ್ಪಾನ್ಸ್ ಮಾಡ್ತಾರೆ ಇವರು, ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಓಪನ್ ಅಪ್ ಆಗ್ತಾರೆ, ಫಸ್ಟ್ ಮೂವ್ ಇರುತ್ತೆ ಅಂತಾನೆ ಹೇಳ್ಬೋದು. ನೀವ್ ಎಕ್ಸ್ಪೆಕ್ಟೆಡ್ ತರ ಇರಲ್ಲ. ಪ್ರಾಬ್ಲಿ ಇವಾಗ ಅನ್ಕೊಂಡಿರ್ಬೋದು ಲೈಕ್ ಮೇ ಬಿ ಪರ್ಸನ್ ನಾನು ನೋಡೋದಕ್ಕೆ ಚೆನ್ನಾಗಿದ್ದೀನಿ ಅದಕ್ಕೆ ಮೆಸೇಜ್ ಮಾಡ್ತಾ, ಐ ಮೀನ್ ಟ್ರೈ ಮಾಡ್ತಾ ಇದಾರೆ ಅಂತ. ಬಟ್ ನೋ, ದಟ್ ಈಸ್ ನಾಟ್ ದ ಸಿಚುವೇಶನ್. ಆಕ್ಚುಲಿ ಪರ್ಸನ್ ಹೋಗ್ತಾ ಹೋಗ್ತಾ ಅವರ ಒಂದು ಪರ್ಸ್ಪೆಕ್ಟಿವ್ ನಿಮ್ ಬಗ್ಗೆ ಚೇಂಜ್ ಆಗುತ್ತೆ. ಅವ್ರಿಗೂ ಗೊತ್ತಾಗುತ್ತೆ ಇದು ಬರೀ ಅಟ್ರಾಕ್ಷನ್ ಅಷ್ಟೇ ಅಲ್ಲ, ದೇರ್ ಇಸ್ ಮೋರ್. ಎಮೋಷನ್ಸ್ ಕೂಡ ಇನ್ವಾಲ್ವ್ ಆಗಿದೆ. ಎಮೋಷನಲಿ ಕೂಡ ನಾನು ಈ ಪರ್ಸನ್ ಜೊತೆ ಕನೆಕ್ಟ್ ಆಗ್ಬೋದು. ಸೊ ಯಾ, ಈ ತರ ಹೋಗ್ತಾ ಹೋಗ್ತಾ ಹೋಗುತ್ತೆ ಅಂತ ನೋಡ್ಬೋದು ಕನೆಕ್ಷನ್. ಸೊ ದಟ್ಸ್ ಬ್ಯೂಟಿಫುಲ್. ಗ್ರೂಪ್ 2, ದಟ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ, ಏನೋ ಒಂದು ಮೆಸೇಜ್ ಸಿಕ್ಕಿದೆ ಈ ಕನೆಕ್ಷನ್, ಈ ಪರ್ಸನ್ ಬಗ್ಗೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದಾಯ್ತಾ ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.